ಉಪನಯನ ಸಂಸ್ಕಾರದ ನಂತರ ಪ್ರತಿದಿನ ಊಟವನ್ನು ಮಾಡುವಾಗ ಆಪೋಷಣವನ್ನು ತಗೊಳ್ಳತಕ್ಕಂತಹ ಪದ್ಧತಿಯನ್ನು ಮೈಗೂಡಿಸ್ಕೊಳ್ಬೇಕು. ಪ್ರಪ್ರಥಮವಾಗಿ ತಾಯಿ ಮಗುವಿನ ಕೈಗೆ ಆಪೋಷಣವನ್ನು ಹಾಕ್ತಾಳೆ. ಅಂದರೆ ಅವಳು ಹಾಕತಕ್ಕಂತಹ ನೀರನ್ನು ಒಟುವು ತಾನು ಸೇವಿಸುವ ಆಹಾರದ ಎಲೆಯ ಸುತ್ತಲೂ ಬರುವಂತೆ ಪ್ರೋಕ್ಷಣೆ ಮಾಡಿ ನಂತರ ಅದನ್ನು ಸೇವಿಸಿ ಆಮೇಲೆ ಮಂತ್ರೋಕ್ತವಾಗಿ ಸ್ವಲ್ಪ ಆಹಾರವನ್ನು ತೆಗೆದು ಪಕ್ಕದಲ್ಲಿ ಇಟ್ಟು ಒಂದು ಚೂರು ತಿಂದು ಆಮೇಲೆ ಆಹಾರವನ್ನು ತಿನ್ನೋದಕ್ಕೆ ಪ್ರಾರಂಭ ಮಾಡಬೇಕು. ಇದಕ್ಕೆ ಆಪೋಷಣವನ್ನು ತೆಗೆದುಕೊಳ್ಳೋದು ಅನ್ನತಕ್ಕಂತಹ ಹಾಗಂತ ಹೇಳ್ತಾರೆ. ಈಗ ತಾಯಿ ಮಗುವಿಗೆ ಒಟುವಿಗೆ ಆಪೋಷಣವನ್ನು ಉಪನಯನದ ನಂತರ ಸೇವಿಸುವ ಊಟ ಮಾಡುವ ಮೊದಲು ಹಾಕ್ತಾಳೆ. ಅದಕ್ಕೆ ಸಂಬಂಧಿಸಿದ ಹಾಡು ಹೀಗೆ ಇದೆ. ಹಾಕೆ ಲಕ್ಷ್ಮೀ ಆಪೋಷಣ ಪಾರ್ಥ ಸಾರಥಿಗೆ, ಹಾಕೆ ಚಾರ ಚೋರ ವಸ್ತ್ರಾಪಹಾರ ಕಾಯ್ದನುದ್ಧಾರಿ ಕಂಸಾರಿ, ಮೂರಾರಿಯ ಕೈಗೆ ಹಾಕೆ ಲಕ್ಷ್ಮೀ ಆಪೋಷಣ, ಸುರರು ಅಸುರರ ಬಾಧೆಗೆ ಭರದಿ ಮೊರೆಯೀಡೆ, ಬರುವನು ಭಯವು ಬೇಡೆಂದು ಅಭಯವ ಕೊಟ್ಟಂದು, ಕಡಲೋಳು ಶ್ರೀರೂಪದಿ ತಾ ಬಂದು ಕನಕ ಕಲಶದಿ ಅಮೃತವ ತಂದು, ಅಸುರರ ವಂಚಿಸಿ ಅಮೃತವ ಬಡಿಸಿದ ಅಗಣಿತ ಗುಣನಿಧಿ ಪೂರ್ಣನ ಕೈಗೆ ಹಾಕೆ ಲಕ್ಷ್ಮೀ ಆಪೋಷಣ, ತಾಳ ಮೇಳಗಳ ನಾಡುತ್ತ ಗೋಪರ ಕೋಡಿ ತೋಳ ದಂಡಿಗೆಯ ನಾಡುತ್ತ, ವೇಣನುದೂತ ಆಕಳ ಕಾಯುವ ಬೃಂದಾವನದಲ್ಲಿ ಶ್ರೀಪತಿ, ಗೋಪಾಲಕರೊಡಗೂಡಿ ಆ ಋಷಿ ಪತ್ನಿಯ ಅನ್ನವ ಬೇಡಿದ, ಗೋವರ್ಧನಗಿರಿ ಎತ್ತಿದ ಕೈಗೆ ಹಾಕೆ ಲಕ್ಷ್ಮೀ ಆಪೋಷಣ, ಪಾರ್ಥ ಸಾರಥಿಗೆ ಹಾಕೆ ಲಕ್ಷ್ಮೀ ಆಪೋಷಣ, ಹಾಕೆ ಲಕ್ಷ್ಮೀ ಆಪೋಷಣ.